ಒಮ್ಮೊಮ್ಮೆ ತಂತ್ರ ಕುತಂತ್ರ ಇದ್ರೇನೆ ಜೀವನ. ಯಾಕಂದ್ರೆ ಎಲ್ಲ ಎಷ್ಟು ದಿನ ಅಂತ ನಾನು ಒಳ್ಳೆಯವನಾಗಿರ್ತೀನಿ, ಸ್ವಲ್ಪ ಒಂದು ಸತಿ ಕೆಟ್ಟವನಾಗೋಣ. ಅಟ್ಲೀಸ್ಟ್ ಸಿನಿಮಾದಲ್ಲಿ ಒಂದು ಸೇಗಿದೆ. ಯಾಕಂದ್ರೆ ಯಾವಾಗಲೂ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ರೆ ಒಬ್ಬ ಕೆಟ್ಟ ಮನುಷ್ಯ ಇರಲೇಬೇಕು. ಸೊ ಜೀವನದಲ್ಲಿ ಒಂದು ಗುಡ್ ಥಿಂಗ್ ಶುಡ್ ಹ್ಯಾಪನ್ ಅಂದ್ರೆ ಒಂದು ಬ್ಯಾಡ್ ಥಿಂಗ್ ಶುಡ್ ಹ್ಯಾಪನ್. ದಟ್ ಓನ್ಲಿ ಗುಡ್ ಥಿಂಗ್ ಇಲ್ಲ. ಸೊ ಬ್ಯಾಡ್ ಥಿಂಗ್ ಆಗ್ಬೇಕಾದ್ರೆ ಒಂದೊಂದ್ಸತಿ ಬ್ಯಾಡ್ ಪರ್ಸನ್ ಕೂಡ ಒಬ್ಬ ಗುಡ್ ಥಿಂಗ್ ಮಾಡ್ತಾರೆ. ಸೊ ಅದಕ್ಕೆ ತಂತ್ರ ಕುತಂತ್ರ. ಒಳ್ಳೆತನದಲ್ಲಿ ಕೆಟ್ಟದ್ದು ಮಾಡೋದು, ಕೆಟ್ಟತನದಲ್ಲಿ ಒಳ್ಳೆ ಮಾಡೋದು, ಎಲ್ಲಿ ಬೋತಾಸೆ. ಬಟ್ ಒಳ್ಳೆ ವ್ಯಕ್ತಿ ಪರ್ಸನಲ್ ಓಕೆ, ಅಫ್ಕೋರ್ಸ್ ವೆರಿ ನೈಸ್ ಪರ್ಸನ್, 100%. Of course, sir. Thank you. Thanks. ಇಲ್ಲ, ಚೆನ್ನಾಗಿದೆ. ಒಂಥರ ಏನನ್ಸುತ್ತೆ, ಒಂದು ಅಂಡರ್ ಎಮೋಷನ್ ತುಂಬ ಚೆನ್ನಾಗಿದೆ. ಭಾಳ ಎಮೋಷನಲಿ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಇಬ್ಬರದ್ದು ಅವ್ರನ್ನ ಬ್ರದರ್ಸ್ ಅನ್ನೋದ, ಸ್ನೇಹಿತರು ಮೀರಿದ್ದಾನಿದ್ದಾರೆ. ಆ ಕ್ಯಾರೆಕ್ಟರೇಷನ್ ಇಬ್ಬರದ್ದು ಚೆನ್ನಾಗಿದೆ. ಅಂದರೆ ಅವ್ರಿಬ್ರು ಏನೇ ಡಿಸಿಷನ್ ತಗೊಂಡ್ರು ನೋಬಡಿ ಏನೇ ಅನ್ಸುತ್ತೆ, ಒಂದು ಸಿನಿಮಾ ಮಾಡ್ಬೇಕು, ಫ್ರೆಂಡ್ಶಿಪ್ ಕತೆ ಮಾಡ್ಬೇಕು, ಏನಾದ್ರು ಬಿರುಕು ಬರುತ್ತೆ, ಇಲ್ಲ ಲವ್ ಮ್ಯಾಟ್ರ್ ಬರುತ್ತೆ, ಟ್ರಯಾಂಗಲ್, ಇದರಲ್ಲೆಲ್ಲ ಅದೆಲ್ಲ ಏನಿಲ್ಲ. ಸಿಂಪಲ್ ಲೈನ್, ಇಟ್ ಗೋಸ್ ಆನ್, ಎಂಟರ್ಟೈನಿಂಗ್, ಲವ್ಲಿ ಎಮೋಷನ್ಸ್ ವಿಲ್ ಕಮ್. ಆ ಎಮೋಷನ್ಸ್ನ ಎಷ್ಟು ಚೆನ್ನಾಗೇ ಇವರು ತಗೋತಾರೆ. ಅದನ್ನ ಅದು ಒಳ್ಳೆದಾಗಿ ತಗೋತಾರ, ಕೆಟ್ಟದಾಗಿ ತಗೋತಾರ ಗೊತ್ತಿಲ್ಲ. ಆ ಸಿನಿಮಾದಲ್ಲಿ ಬಂದು ನೋಡಿದಾಗ ಯು ವಿಲ್ ನೋ ದಟ್. ಅದು ಮಾಡಿದ್ವಿ. ನಾನು ಮತ್ತೆ ಗೆಳೆಯ ಗಡ್ಡ ವಿಜಯ, ಮೋಲು, ಮಾರುತಿ ಅಂತ ದೊಡ್ಡ ಟೋಳಿ ರಾತ್ರಿ ಎಲ್ಲ ಕುತ್ಕೊಂಡು ಮಾಡಿದ್ವಿ. ಕಣ್ಣಲ್ಲಿ ನೋಡಕ್ಕಾಗಿಲ್ಲ, ಅದಕ್ಕೆ ಡ್ರಾಮಾ ಸಿನಿಮಾ ತಗೊಂಡು ಮಾಡಿದ್ದು. ಅದಕ್ಕೆ ಟೈಮ್ ಸಾಲಿಲ್ಲ ಅಣ್ಣ. ಹಾ, ಮಿಮಿಕ್ರಿ ಗೋಪಿ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದ. ಅಂಬರೀಷಣ್ಣನ ವಾಯಸ್ಸನ್ನ ದಯಪಾಲಿಸಿದವರು. ಹಾಗೆ ಸಚಿನ್ ಅಂತ ಒಬ್ಬ ಸಂಕಲನಕಾರ ಅದನ್ನ ಕೊನೆ ಗಳಿಗೆಯಲ್ಲಿ ರಿಪೇರಿ ಮಾಡಿಕೊಟ್ಟಿದ್ದು ಸಚಿನ್. ಅವರಿಬ್ಬರಿಗೆ ಟೀಮ್ ಪರವಾಗಿ ನನ್ನ ಧನ್ಯವಾದ. ಯಾಕೆ ಹೌದಾ ಸರ್? ಹಂಗೆ ಕೇಳಲ್ಲ, ಫ್ಲೋ ಅಲ್ಲಿ ಬಂದ್ಬಿಡ್ತು. ಆಮೇಲೆ ಹೋದ್ನಲ್ಲ, ಬಟ್ ಆದ್ಮೇಲೆ ಏನೋ ಮುಗಿದೈತಲ್ಲ ಅಂತ ಹೇಳ್ತಾರಲ್ಲ, ಅದೇ ಇಷ್ಟ. ಅದು ಮಾತ್ರ ನೆನ್ಪಿಟ್ಕೊಂಡಿದೆ ನೋಡಿ ಸರ್. ಈ ಚಿತ್ರತಂಡ ದುಬೈ, ಅಬುದಾಬಿ ಅಲ್ಲಿ ಮುಂದಿನ ಇವೆಂಟ್ಗೋಸ್ಕರ ಹೋಗ್ತಿದೆ. ಅವತ್ತು ಕೂಡ ತಮ್ಮೆಲ್ಲರ ಜೊತೆಗೂ ನಾವು ಸಂಪರ್ಕದಲ್ಲಿರ್ತೀವಿ, ಸಹಕರಿಸಬೇಕಾಗಿ ಕೋರಿಕೆ. ಹೌದಾ ಹೌದಣ್ಣ? ಯಾರೋ ಏನೋ ಪ್ರಶ್ನೆ ಕೇಳಿದ್ರು, ಆರ್ಟಿಫಿಷಿಯಲ್ ಅದನ್ನೇ ಮ್ಯಾನೇಜ್ ಮಾಡ್ತೀನಿ. ಇದು ಅಬುದಾಬಿಯಲ್ಲಿ ಒಂದು ಇವೆಂಟ್ ನಡೀತಾ ಇದೆ. ಅಲ್ಲಿ ನಾವು ಈ ಒಂದು ಸಾಂಗ್ನ, ಅಂದ್ರೆ ಚಿತ್ರದ ಮೊದಲನೇ ಸಾಂಗ್ನ ಅಲ್ಲಿ ಬಿಡುಗಡೆ ಮಾಡಿ, ಅಲ್ಲಿ ಮತ್ತೆ ಇಬ್ರು ಇಲ್ಲದೆ ಎಲ್ಲಿದ್ದಾರೆ ಕೊಟ್ರೆ, ಇಬ್ರು ಇಲ್ಲೇ ಇದ್ದಾರೆ. ಸೊ 10ನೇ ತಾರೀಕು ಅಲ್ಲಿ ಆ ಸಾಂಗ್ನ ಬಿಡುಗಡೆ ಅಬುದಾಬಿಯಲ್ಲಿ ಮಾಡ್ತೇನೆ. ಮತ್ತೆ ತಿರುಗಿ ಇಲ್ಲಿಗೆ ಬರ್ತೀನಿ ನಿಮ್ಮ ಜೊತೆ ಸೇರ್ಕೊಳ್ತೀನಿ. ಥ್ಯಾಂಕ್ ಯು. ಎಸ್, ಇವತ್ತು ಗ್ರೂಪ್ ಫೋಟೋ ಇರುತ್ತೆ. ಎಸ್ ಪ್ಲೀಸ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.